ಡಿಗ್ರಿ ಮಾಡಬೇಕಾದ್ರೆ ಎಷ್ಟೆಷ್ಟೋ ಕನಸುಗಳು. 6 ಅಂಕಿಯ ಸಂಬಳ, 5 ದಿನದ ಕೆಲಸ, 4 ಚಕ್ರದ ವಾಹನ, 3 BHK ಮನೆ, 2 ಮಕ್ಕಳು, ಒಂದು ಮುದ್ದಾದ ಹೆಂಡತಿ ಮತ್ತೆ 0 ಟೆನ್ಷನ್ ಇರಬೇಕು ಅಂತ. ಡಿಗ್ರಿ ಆದ್ಮೇಲೆ ನಾವು ಸ್ಟೂಡೆಂಟ್ಸ್ ಆಗಿರಲ್ಲ, ಅನ್ಎಂಪ್ಲಾಯ್ಸ್. ನಮ್ ಸಮಾಜದಲ್ಲಿ ಕೆಲಸ ಮತ್ತೆ ದುಡ್ಡಿಲ್ಲ ಅಂದ್ರೆ ಯಾರು ನಮಗ್ ಮರ್ಯಾದೆ ಕೊಡಲ್ಲ. ನಮ್ ಕನ್ಸುಗಳೆಲ್ಲ ನುಚ್ಚು ನೂರಾಗಿ 0ಇಂದ ಸ್ಟಾರ್ಟ್ ಆಗುತ್ತೆ. ಒಂದ್ ಕೆಲ್ಸ ಸಿಕ್ಕರೆ ಸಾಕಪ್ಪ ಅಂತ ಹಲ್ದಾಡ್ತಿರ್ತೀವಿ. ದ್ವಿಚಕ್ರ ವಾಹನಕ್ಕೆ ಪೆಟ್ರೋಲ್ ಹಾಕ್ಸಕ್ಕೂ ಕಾಸಿರಲ್ಲ. 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಕ್ಕೂ ಆಗಲ್ಲ. ಮನೆಯವರು ಕಸದ ತರ ನೋಡ್ತಾರೆ. ಇದೆಲ್ಲ ಸಹಿಸ್ಕೊಳಕ್ ಆಗದೆ 4 ಅಂಕಿಯ ಸಂಬಳ ಸಿಕ್ಕರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡ್ಕೋತಿರ್ತೀವಿ. ದುಡ್ಡಿಲ್ಲ ಅಂದ್ರೆ ನಮ್ ಜೊತೆಲಿದ್ದ 5 ಜನನು ಹೊರಟೋಗ್ತಾರೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. 6 ತಿಂಗಳಾಯ್ತು ಡಿಗ್ರಿ ಮುಗಿಸಿ, ನಮ್ ಡಿಗ್ರಿ ಸರ್ಟಿಫಿಕೇಟ್ ಬೋಂಡ್ ಅಂಗಡಿಯವನು ತಗೊಳಲ್ಲ. ಆ ದೇವ್ರು ನಮ್ಗೆ ನರ್ಕ ತೋರಿಸ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾನೆ ಅಂದ್ರೆ ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಎಷ್ಟೇ ಕಷ್ಟ ಬರ್ಲಿ ನಮ್ಮ ಕನಸುಗಳನ್ನ ನನಸು ಮಾಡ್ಲೇಬೇಕು. ನಮ್ಮ ಬಾಡಿಯಲ್ಲಿರುವ ಪ್ರತಿ ರಕ್ತದ ಕಣವು ಗುರಿ ಅನ್ನೋ ಯೋಚನೆಯಲ್ಲಿ ಮುಳುಗೋಗ್ಬೇಕು. ಹೇಳಿ ಎದ್ದೇಳಿ, ಗುರಿ ಮುಟ್ಟಿ